ಒಬ್ಬ ಮಗಳ ಬದುಕು ಒಂದು ಖಾಯಿಲೆಯಿಂದ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದೆ. ಒಮ್ಮೆ ತನ್ನ ಕುಟುಂಬಕ್ಕೆ ಆಸರೆಯಾಗಿದ್ದ ಮಗಳು ಇಂದು ಹಾಸಿಗೆಯಿಂದ ಏಳಲು ಆಗದಂತಹ ಸ್ಥಿತಿಯಲ್ಲಿದ್ದಾಳೆ. ಈ ಕಥೆ ಕೇಳಿದ್ರೆ ನಿಮ್ಮ ಕಣ್ಣಲ್ಲೂ ನೀರು ಬರಬಹುದು. ಹೌದು ವೀಕ್ಷಕರೇ, ಇದು ಬಾಗಲಕೋಟೆ ಜಿಲ್ಲೆಯ ಸವಕವಿ ಬನಹಟ್ಟಿ ಪಟ್ಟಣದ ದಾನಮ್ಮ ದೇವಿ ಗುಡಿ ಸಮೀಪದಲ್ಲಿರುವ ಒಂದು ಕುಟುಂಬದ ಮನ ಕಲಕುವ ಕಥೆ. ಜ್ಯೋತಿ ರಾವಳ್ 2014ರಲ್ಲಿ ಹೊಸ ಬದುಕಿನ ಕನಸು ಹೊತ್ತು ಎಲ್ಲಾ ಹೆಣ್ಣು ಮಕ್ಕಳಂತೆ ಈಕೆಯು ಮದುವೆಯಾಗಿದ್ಲು. ಆದ್ರೆ ಆ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಮದುವೆಯಾದ ಕೇವಲ 3 ತಿಂಗಳಲ್ಲೇ ಪತಿಯ ರೌದ್ರಾವತಾರವನ್ನ ನೋಡಿದ್ಲು. ಪತಿಯ ದಿನನಿತ್ಯದ ಕಿರುಕುಳದಿಂದ ಬೇಸತ್ತು ವಿಚ್ಛೇದನ ಪಡೆದು ತವರಿಗೆ ಮರಳಬೇಕಾಯಿತು. ಅದಾದ ಬಳಿಕ ಯಾರ ಮುಂದೆಯೂ ಕೈಚಾಚದೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಕುಟುಂಬಕ್ಕೆ ಈಕೆ ಆಸರೆಯಾಗಿದ್ಲು. ಆದ್ರೆ ವಿಧಿ ಮತ್ತೊಮ್ಮೆ ಆಕೆಯ ಜೀವನದೊಂದಿಗೆ ಆಟವಾಡಿದೆ. ಸುಮಾರು 5 ವರ್ಷಗಳ ಹಿಂದೆ ಗಂಭೀರ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಜ್ಯೋತಿ ಕಳೆದ 5-6 ವರ್ಷಗಳಿಂದ ಹಾಸಿಗೆಯಲ್ಲೇ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾಳೆ. ಇಂದು ಆಕೆಗೆ ಎದ್ದು ನಿಲ್ಲಲು ಶಕ್ತಿ ಇಲ್ಲ, ಕುಳಿತುಕೊಳ್ಳಲು ಸಾಧ್ಯವಿಲ್ಲ, ನಡೆಯೋದಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಸರಿಯಾಗಿ ಮಾತನಾಡೋದಕ್ಕೂ ಬರ್ತಾ ಇಲ್ಲ. ಮಗಳ ಚಿಕಿತ್ಸೆಗಾಗಿ ಕುಟುಂಬ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದ್ದದ್ದನ್ನೆಲ್ಲ ಖಾಲಿ ಮಾಡಿಕೊಂಡು ಬೀದಿಗೆ ಬಂದಿದೆ. ಇದರ ನಡುವೆ ಈ ಕುಟುಂಬಕ್ಕೆ ಮತ್ತೊಂದು ಆಘಾತ ಕಂಡಿತ್ತು. ಜ್ಯೋತಿ ಅವರ ತಂದೆ ನಿಧನರಾಗಿದ್ದಾರೆ. ಈಗ ಮನೆಯ ಸಂಪೂರ್ಣ ಜವಾಬ್ದಾರಿ ಅಣ್ಣನ ಮೇಲಿದೆ. ಆದರೆ ವಿಧಿಯ ಕ್ರೌರ್ಯ ಅಲ್ಲಿಯೂ ನಿಂತಿಲ್ಲ. ಜ್ಯೋತಿಯವರನ್ನ ನೋಡಿಕೊಳ್ತಾ ಇರುವ ಅಣ್ಣನಿಗೂ ಶ್ರವಣ ಸಮಸ್ಯೆ ಇದೆ. ಸುಮಾರು 20 ವರ್ಷಗಳಿಂದ ಈ ಕುಟುಂಬಕ್ಕೆ ಸ್ವಂತ ಸೂರು ಇಲ್ಲ. ಬಾಡಿಗೆ ಮನೆಯ ಜೀವನ, ಒಂದೆಡೆ ಬದುಕಿನ ಹೋರಾಟ, ಮತ್ತೊಂದೆಡೆ ಚಿಕಿತ್ಸೆಯ ವೆಚ್ಚ ಈ ಕುಟುಂಬವನ್ನ ಸಂಪೂರ್ಣ ಅಸಹಾಯಕ ಸ್ಥಿತಿಗೆ ತಂದಿದೆ. ಇಂದು ಜ್ಯೋತಿ ಅವರ ಚಿಕಿತ್ಸೆಯನ್ನ ಮುಂದುವರಿಸುವುದಕ್ಕೆ ಸಾರ್ವಜನಿಕರ ನೆರವೊಂದೇ ಈ ಕುಟುಂಬದ ಕೊನೆಯ ಆಶಾಕಿರಣವಾಗಿದೆ. ಸ್ನೇಹಿತರೆ, ನಿಮ್ಮದೊಂದು ಸಣ್ಣ ಸಹಾಯವು ಈಕೆಯ ಜೀವನಕ್ಕೆ ಹೊಸ ಭರವಸೆ ನೀಡಬಹುದು. ಕುಟುಂಬ ನೀಡಿರುವ ಅಧಿಕೃತ QR ಕೋಡ್ ಅಥವಾ ಬ್ಯಾಂಕ್ ವಿವರಗಳನ್ನು ಪರಿಶೀಲಿಸಿ ನಿಮ್ಮ ಕೈಲಾದ ನೆರವನ್ನ ನೀಡಿ. ನಿಮಗೆ ನೆರವು ನೀಡಲು ಸಾಧ್ಯವಾಗದಿದ್ರೂ ಈ ಮಾಹಿತಿಯನ್ನ ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ. ನಿಮ್ಮ ಒಂದು ಶೇರ್ ಕೂಡ ಈ ಕುಟುಂಬಕ್ಕೆ ಹೊಸ ಬದುಕಿನ ದಾರಿ ತೋರಿಸಬಹುದು. ವರದಿ ದಿಲೀಪ್ ಎಸ್ ಕಾಂಬ್ಳೆ, ಜಸ್ಟ್ ಕರ್ನಾಟಕ ಟಿವಿ, ಬಾಗಲಕೋಟೆ. ಹೇಳ್ರಿ, ಏನ್ ಸಮಸ್ಯೆ ಆಗೈತಿ? ಸಮಸ್ಯೆ ನಮ್ ಹುಡುಗಿ ಒಂದ್ ಮಾಡ್ಕೊಂಡ್ರೆ ಯಾರು ಸಹಾಯ ಮಾಡುವಾರಿ ಅಡಿಗೆ ಮನೆಯಾಗಿ ಮತ್ ನಮ್ಮ ಮಗ ಅಕ್ಕಿ ಆಗಿಲ್ರಿ, ಕೆಲ್ಸಕ್ ಹೋಗ್ಯಾರಿ. ಹ್ಞೂನ್ರಿ, ದೊಡ್ಡ ಮಗ ಅಕ್ಕಿ. ಹ್ಞೂನ್ರಿ, ಕೆಲ್ಸ ಆಗಿಲ್ರಿ, ಬಾಡಿಗೆ ಇರ್ತೀರಿ. ಹುಡುಗಿ ಮಾಡ್ಕೊಂಡ್ರಿ ಯಾರು ಸಹಾಯ ಮಾಡಕ್ ಮುಂದ್ವಾಗಿ. ಇವ್ ನಮ್ಮ ಮಗಳಿಗೆ. ಹ್ಞೂನ್ರಿ, ಅಕ್ಕಿ ಬಾಯಿ ಇಲ್ರಿ, ಅಕ್ಕಿ ಮಾತಾಡಂಗಿಲ್ರಿ. ಹಿಂಗಾಗಿ 5-6 ವರ್ಷ ಆತ್ರಿ. ತಿನ್ನಾಕ ಬರಂದಿಲ್ರಿ, ಹೇಳಾಕ ಬರೋದಿಲ್ರಿ, ನಡ್ಯಾಕ ಬರೋದಿಲ್ರಿ. ನಮ್ಮ ಆಯಿ ಬಾಯಿಯಿಂದ ಉಣಿಸ್ತಾರಿ. 5-6 ವರ್ಷ ಆತ್ರಿ. ನಮ್ಮವ್ವ ಎಲ್ಲ ವ್ಯವಸ್ಥೆ ಮಾಡ್ಕೊತಾರ. ಮತ್ತ ನಾವ ಕೈಲಿ ಎಬ್ಸುದು, ಮಾತಾಡುದು, ಅಕ್ಕಿ ಕೇಳ್ಸುದು, ಅಕ್ಕಿ ಊಟ ಮಾಡ್ತಿದ್ವು, ಅಕ್ಕಿ ಹಾಸುದು, ಮಣಗ್ಸುದು ಬಾಳ ನಮ್ಮವ್ವ ಒದ್ದಾಡಾಗ್ತದೆ. ನಾನು ಈ ಊರಾಗ ಇರಂಗಿಲ್ಲ, ಎದ್ದು ಕುಂಡ್ರಂಗಿಲ್ಲ, ಮಕ್ಕೊಂದಲ್ಲೇ ಮಕ್ಕಳದು, ಕುತ್ತಲ್ಲೇ ಕುಂಡ್ರದು, ಅದನ್ನ ಮಾಡೋದು ಅಷ್ಟೇ ರೀ. 6 ವರ್ಷ ಆತ್ರಿ. ಹಾ, ಒಟ್ಟು ಅಲ್ಲಿಗೆ ಕುತ್ತಲ್ಲೆಲ್ಲ ಮಕ್ಕಳೋದ್ರಿ. 24 ಮಕ್ಕಳಲ್ಲಿ ಯಾಕಂದ್ರ ಗೋರಖನಾಥಂದು ಬಸ್ಸಿ ಸುಂತಾಪುರ ಅವ್ರ ಮನ್ಯಾಗ ಬಾಡಿಗೆ ಇದ್ವಿ. ಅಲ್ಲಿ 8 ತಿಂಗಳು ಬಾಡಿಗೆ ಇದ್ವಿ. ಇವಾಗ ಇಲ್ಲಿ ಬಂದು 2 ತಿಂಗಳ ಇದ್ರ ಹಳೆ ನೀರಿನ ಟ್ಯಾಂಕಿ, ದಾನಮ್ಮ ಗುಡಿ
ಗುಡಿ ಹಿಂದ್ಗಡೆ ಚಿದಾನಂದ ಭಾರತಿ ಮಠ ಬಾಡಿಗೆ ಇದೆ. ಮಂಜುನಾಥ್ ನಾರಾಯಣ್ ರಾವಳ. ರಾವಳ ಸಮಾಜದ ವತಿಯಿಂದ ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂತ ಕೇಳಿದ್ರೆ, ಸುಮಿತ್ರಾ ನಾರಾಯಣ್ ರಾವಳ್ ಇವರ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಯಾಕಂತ ಕೇಳಿದ್ರೆ, ಒಂದು ಮಗಳು ಕಿವಿಡಿ ಮಾತಾಡಕ್ ಬರಂಗಿಲ್ಲ, ಒಂದು ಮಗ ಏನೈತಿಲ್ಲ ಕಿವಿ ಕೇಳ್ಸಂಗಿಲ್ಲ, ಒಂದು ಮಗಳಂತೂ 4-5 ವರ್ಷ ಆಯ್ತು ನೆಲಬಟ್ಟ ಮಕ್ಕೊಂಡು ಬಿಟ್ಟತಿ. ಆದ್ರ ಇರಾಕ್ ಒಂದು ಮನಿ ಸಹಿತ ಇಲ್ಲ. ಆದ್ರ ಬಾಡಿಗೆ ಮನೆಯೊಳಗೆ ಇರೋದ್ರಿಂದ ತಿಂಗಳ ಬಾಡಿಗೆ ಕಟ್ಟಕ್ ಆಗ್ಲಿಕ್ಕ ಬಾಡಿಗೆ ಅವ್ರ ಕಿರಿಕಿರಿ ಬಾಳ ಆಗೈತಿ. ಅದಕ್ಕ ಯಾರಾದ್ರೂ ದಯಾಳುಗಳು ತಮ್ಗ ಕೈಗೆ ನೀಗಿದಷ್ಟು ಎಷ್ಟರೇ ಹಾಕೊಂಡಾಗ ಅವ್ರಿಗೆ ಧನ ಸಹಾಯ ನೀಡಬೇಕು ಅಂತ ಹೇಳಿ ನಾನು ನಮ್ಮ ರಾವಳ ಸಮಾಜದ ವತಿಯಿಂದ ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತೀನಿ. ಪ್ರಕಾಶ್ ರಾವಳ್. ಮತ್ತ ಅವ್ರ ಪರಿಸ್ಥಿತಿ ಹಂಗೈತ್ರಿ. ಹಾ ಇರ್ಲ ರೀ ಒಟ್ಟು ನಿಮ್ಮ ಮನಿದೊಂದು ಏನಾರ ಮಾಡಿ ಕಮಿಷನರ್ ಜೋಡಿ ಮಾತಾಡಿ ಇಸೋದು ಕೂಡ ವ್ಯವಸ್ಥೆ ಮಾಡಿಸ್ತೀರಿ.